ಅಲ್ಲ ಅವ್ರಿಗೆ ಏನು ಬಂದಿರೋದು ಅಂತವ ಕಾಯ್ದುರ್ತಾರೆ ಹಂಗೆ ಎಲ್ಲಿ ಏನು ಸಿಗುತ್ತೆ ಅಂತವ ಬರ್ಬಾರ್ದು ಬರ ಅವರಿಗೆ. ಅಕ್ಕ ಓ ಏನೇ ಈ ನಾಡಿ ಸೊಪ್ಪಿಕಂತ ಕೂತಿದ್ಯಾ? ನುಗ್ಗೆ ಸೊಪ್ಪು ನಿಮ್ಮರದ್ದೆ? ಹೂ ಕಣೆ ನಮ್ಮರದ್ದೇ. ನೆನ್ನೆ ಅದು ಮಾಡಿ ಉಯ್ದೈತೆ ಕಣೆ. ಅದು ಮಾಡಿ ಉಯ್ದಾಗ ಏನಾಗೈತೆ, ಕೊಂಬೆ 3-4 ಕೊಂಬೆ ಬಿದ್ದೋಗ್ಬಿಟ್ಟಿದ್ದಾವೆ. ಅವಳು ನಿಂಗೆ ಬಂದು ಹೇಳಿದ್ಲು ನುಗ್ಗೆ ಸೊಪ್ಪಿನ ಮಾರು ಬಿದ್ದೈತಲ್ಲ ಅಂತವ. ನಾನು ಮಾರುವೆ ಬಿದ್ದೋಗೈತೇನ ಅಂತ ಬಿಟ್ಟು ಓಡೋದ್ರೆ 3-4 ಕೊಂಬೆ ಬಿದ್ದಿತ್ತಂತೆ. ನೋಡಿದ್ರೆ ಒಂದೇ ಒಂದು ಕೊಂಬೆ ಉಳ್ಸ್ಯಾರ ಕಣೆ. ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಕಣೆ ನುಗ್ಗೆ ಸೊಪ್ಪ. ಓಲಿ ಬಿಡಕ್ಕ, ಕೆಳಗೆ ಬಿದ್ದಿರೋದು. ಕೆಳಗೆ ಬಿದ್ದಾರಲ್ಲ ಕಣೆ. ಕೇಳಿದ್ರೆ ಕೊಡ್ತಿರ್ಲಿಲ್ವೇನೆ ನಾನು? ನನಗೆ ಕೊಡೋಣ ಅಂತದ್ನ ಹೇಳು. ಅದೇನು ಕೊದ್ದು ತಿನ್ನಬಾರ್ದು ಕಣವ. ನಮಗೇನು ಕೊದ್ದೆಲ್ಲ ತಿನ್ನೋಕೆ ಹೋಗಿ ಮೊಯ್ಯೇ ಹಿಡಿಯಲ್ಲವ ಅವರು ಅನ್ನೋ ಮಾತುಗಳಿಗೆ. ನಮಗೂ ಸಿಟ್ಟು ಬರಲ್ವ ಅಂತಾರೆ. ನಾವು ಅಂದಂಗೆ ಅವರು ಅನ್ನೋದು. ನೋಡು ನಮಗೆ ತಿನ್ನಂಗಾಯ್ತು. ಆ ಗೌರವ ಅಂತ ಕೂತಿದ್ಲು. ಒಂದು 4 ಕಡ್ಡಿಯ ಕೊತ್ತಂಬರಿ ಕಿತ್ಕೊಂಬಂದೆ. ಹಂಗೆ ಕೇಳಿಸ್ಕೋಬೇಕು ಕಣೆ ಏನಾರ ಆಗಲಿ. ಅಯ್ಯೋ, ಕೊಂಬೆ ಮುರ್ಕೊಂಡ್ ಬಿದ್ದಿರೋದಲ್ಲ ತಾಳಕ. ಯಾರು ತಿಂದ್ರು ಅಷ್ಟೇ. ಏನು 2-3 ಕೊಂಬೆ ಸೊಪ್ಪು ತಂದು ತಿಂತಿದ್ದ ನೀನು? ಸುಮ್ಮ ಕೂತ್ಗಳೇ. ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವೇನೆ. ಸಿಟಿಗೆ ಹೋಗು, 30 ರೂಪಾಯಿ 40 ರೂಪಾಯಿ ಕೊಟ್ಟು ಅದ್ರಲ್ಲಿ ಗೊಬ್ಬರ ಹಾಕಿ ನೀರು ಇದು ಬೆಳೆಸಿರ್ತಾರ. ಎತ್ಕೊಂಡೋಗಿ ತಿನ್ನಕ್ಕವರು. ಕಷ್ಟಪಟ್ಟು ಬೆಳೆಸಿರೋರು ನಾವು. ಅಂತ ಇಟ್ಕೊಂಡು ಉಟ್ಕೊಂತಾ ಇದೆ. ಮುರಿದೋಗಿ ಬಿದ್ದೋಯ್ತಲ್ಲ, ಅದಕ್ಕೆ ಸುಮ್ಮನೆ ಎಲ್ಲ ತಲಾ ಒಂದೊಂದು ಸ್ವಲ್ಪ ಎತ್ಕೊಂಡು ಹೋಗ್ಯಾರ. ಬಿಡು ಹೋಗಿ. ಬಿಡು ಹೋಗ್ಲಿ ಅಂತ ನೀನು ಹೇಳ್ತೀಯ. ನಮಗೆ ಒಟ್ಟೂರಿ ಐತಿ. ಕೇಳಿದ್ರೆ ನಾನು ಕೊಡ್ತಾ ಇರ್ಲಿಲ್ವ? ಇಲ್ಲೇ ನನ್ನ ಮಗಳು ಇದ್ದಾಳೆ, ನಮ್ಮ ಸೊಸೆ ಮನೆ ಇಲ್ಲೇ ಐತಿ. ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ಮಿಕ್ಕಿದವ್ರಿಗೆ ಕೊಡ್ತದೆ. ಈಗೇನು ಈ ನಾಡಿ ಸೊಪ್ಪು ತಿಂದೀಯ ನೀನು? ನಾ ತಿಂತಿರ್ಲಿಲ್ಲ ಕಣೆ. ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವ ಅಂತ ನಾನು ಕೇಳೋದು. ಕೇಳಿ ಇಸ್ಕೊಳಕ್ಕೆ